ಶಾಸಕರಾದ ಗೋಪಾಲಣ್ಣವರು ನನಗೇನು ಮೊದಲು ಕೊಡ್ತಾರೆ ಬೈಕು ನಾನು ಸಂಪೂರ್ಣವಾಗಿ ಅವ್ರು ಮಾಡಿರ್ತಕ್ಕಂಥದ್ದೆಲ್ಲ ಹೇಳ್ಬೇಕು ಅಂತ ನಾನು ನಮಗೆ ತಿಳಿಸ್ಬೇಕು ಅಂದ್ಬಿಟ್ಟಿದ್ದೆ. ರವಿಯರು ಒಂದಷ್ಟು ಹೇಳಿದ್ರು, ಅವರು ಒಂದಷ್ಟು ಹೇಳಿದ್ರು. ನಾನೇನು ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಈಗ. ಆ ಹೇಳೋ ಪದದ ಮಧ್ಯದ ಎಲ್ಲೋ ಒಂದು ಮರ್ತಿದ್ದಾರೆ ಒಂದಷ್ಟು ಜನ. ಅದನ್ನ ಜ್ಞಾಪಿಸ್ಕೊಂಡು ತಮ್ಮ ಬದಿಗೆ ಇಡ್ತೀನಿ. ಜಯದೇವ ಹಾಸ್ಪಿಟ್ಲಲ್ಲಿ ಉಚಿತವಾಗಿ ಆಪರೇಷನ್ ಮಾಡಿಸುವಂತ ವ್ಯವಸ್ಥೆಯನ್ನು ಗೋಪಾಲಣ್ಣ ಮಾಡಿದ್ದಾರೆ. ಸ್ಟೆಂಟ್ ಹಾಕ್ಬೇಕು ಅಂತಂದ್ರೆ ಸಮಸ್ಯೆ ಇದ್ರೆ, ತುಂಬಾ ಬಡತನ ಇದ್ರೆ ಅವ್ರಿಗೆ ಸ್ಟೆಂಟ್ ಹಾಕುವಂಥದ್ದು, ಆಪರೇಷನ್ ಮಾಡೋದು ಮಾಡಿದ್ದಾರೆ. ಆ ದುಡ್ಡನ್ನ ಫಂಡ್ ರಿಸರ್ವ್ ಆಗಿದೆ ಅಲ್ಲಿ. ಗೋಪಾಲಣ್ಣವರು ಮನೆಯವರು ಡೆಪ್ಟಿ ಮೇಯರ್ ಆಗಿದ್ರು. ಆ ಸಂದರ್ಭದಲ್ಲಿ ದುಡ್ಡನ್ನ ಮಡಗಿದ್ರು ಕ್ಷೇತ್ರಕ್ಕೆ ಅಂತ, ಆರೋಗ್ಯಕ್ಕೆ ಅಂತ. ಆ ದುಡ್ಡನ್ನ ನಾವು ನೋಡ್ಕೊಂಡಿಲ್ಲ, ಅವರು ನಮಗೆ ತಿಳಿಸಿಲ್ಲ. ಈ ಮೊನ್ನೆ ನೋಡ್ಕೊಂಡಾಗ ಏನಾಯ್ತು ಅಮೌಂಟ್ ಮಡಗಿದ್ವಲ್ಲ ಅಂದಾಗ, ಓ ಇದೇ ಇದು ಗೊತ್ತಾದ ತಕ್ಷಣ ಇಡೀ ನಮ್ಮ ಕ್ಷೇತ್ರದ ಜನಕ್ಕೆ ಯಾಕೆ ಒಳ್ಳೆ ಆಗ್ಬಾರ್ದು ಅಂತ ಹೇಳಿ ಅದನ್ನೆಲ್ಲ ತಂದು ಈಗ ನಿಮ್ಮ ತಮ್ಮ ಮುಂದೆ ಇಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಗಮನದಲ್ಲಿರಲಿ. ನಿಮ್ಮ ಅಕ್ಕಪಕ್ಕ ಇರೋರಿಗೆ, ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಅಕ್ಕಪಕ್ಕ ಇರೋ ವಿಷಯ ತಿಳಿಸಿ. ಸಮಸ್ಯೆ ಆದ್ರೆ ಅಲ್ಲಿ ಹೋಗಿ ಅಂತೇಳಿ. ಏನಾಗುತ್ತೆ, ಲಕ್ಷಾಂತರ ರೂಪಾಯಿ ಆಗುತ್ತೆ. ಇವತ್ತು ಹೋದ್ರೆ ಜೀವನ ಪರ್ಯಂತ ನಮ್ಮನ್ನು ನೆನೆಸ್ಕೊಳ್ತಾರೆ. ಜೀವನ ಪರ್ಯಂತ ಆ ಕುಟುಂಬಕ್ಕೆ ಅದನ್ನು ಆಶ್ರಯ ಆಗ್ತಾರೆ. ಚಿಕ್ಕ ವಯಸ್ಸಿರಲಿ, ದೊಡ್ಡವರಿರಲಿ, ಒಂದು ಜೀವಕ್ಕೊಂದು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಗೋಪಾಲಣ್ಣವ್ರ ಜೊತೆ ನಾನು 40 ವರ್ಷದಿಂದ ಇದ್ದೇನೆ. ಅವ್ರ ಜೊತೆಲಿ 40 ವರ್ಷದಿಂದ ನಾನು ನಡ್ಕೊಂಬರ್ತೀನಿ ಜೊತೆಲಿ. ಅವ್ರು ಬಹಳ ಸ್ನೇಹಿತರಿಗೆ ಬೆಲೆ ಕೊಡುತ್ತದು, ವಿಶ್ವಾಸ ಬೆಲೆ ಕೊಡೋದು, ರಾಜಕಾರಣಿಗಳು ಇಲ್ಲ. ನಾವಿಬ್ಬರು ವ್ಯಾಪಾರಸ್ಥರ ಮಾಡ್ಕೊಂಡಿದ್ವಿ. ಗೋಪಾಲಿನವರು ಸಿದ್ದಿಯವ್ರ ಹತ್ರ ಪ್ರಿಯ ಕೆಲಸವನ್ನು ಮಾಡ್ಕೊಂಡಿದ್ರು. ನಾವು ಅವ್ರು ಕೂತ್ಕೊಂಡು ನಮ್ಮ ಕ್ಷೇತ್ರದಲ್ಲಿ, ನಮ್ಮ ವಾರ್ಡಲ್ಲಿ ಚುನಾವಣೆ ಬಂತು, BBMP ಚುನಾವಣೆ ಬಂದಾಗ ಬೇರೆ ಒಬ್ಬ ಕ್ಯಾಂಡಿಡೇಟ್ ಬಂದು ಗೋಪಾಲಣ್ಣನ ಕೇಳಿದ್ರು, ಸರ್ ನನಗೆ ಕಾರ್ಪೊರೇಷನ್ ನಿಂತ್ಕೊಳ್ತಾ ಇದ್ರಿ, ಸಹಾಯ ಮಾಡಿ ಅಂತ. ಅವ್ರು ಏನು ಅಂದ್ಬಿಟ್ಟಿದ್ರೆ ನಾವು ಬರ್ತಾನೆ ಇರಲಿಲ್ಲ ಈಚೆಗೆ. ನಾವಲ್ಲೇ ಬಿಸಿನೆಸ್ ಮಕ್ಕಳು ಇಟ್ಬಿಡ್ತೀವಿ. ನಿನ್ ಕೈಲಾಗಲ್ಲ, ನಾನು ನಿಂತ್ಕೊಳ್ತೀನಿ, ನಂಗೆ ಸಹಾಯ ಮಾಡುವುದು ಪ್ರಶ್ನೆ ಆ ಯಪ್ಪ ಬದಿಗಿಟ್ರು. ನನ್ನ ಕೈಲಾಗಲ್ಲ ಅಂತ ನೀವು ಅಂತ ಅಲ್ಲಿಂದ ಶುರು ಮಾಡಿದ್ದು ಆ ಯಪ್ಪ ಹನುಮಂತಪ್ಪ ಅಂತ ಇವತ್ತು ನಾನು ನೆನೆಸಬೇಕಾಗ್ತದೆ. ಆ ಯಪ್ಪ ಹೇಳಿದ್ಕೆ ಈ ಯಪ್ಪ ಗೆದ್ದಿದ್ದು ಬಂದಿದ್ದು, ನಿಮ್ಮೆಲ್ಲರ ಸೇವೆ ಮಾಡಕ್ಕೆ ಅವಕಾಶ ಸಿಕ್ಕಿದ್ದು ಹನುಮಂತರಾವ್ ಬಂದಿಂದ. ನಮ್ಗೆ ಯಾರು ಕೆಟ್ಟ ಬಯಸ್ತಾರೆ ಅವ್ರು ನೆನೆಸ್ಕೋಬೇಕಾಗ್ತದೆ. ಕೆಟ್ಟದಲ್ಲಿ ಬಹಳ ಒಳ್ಳೇದಾಗಿದೆ. ಹಾಗೆ ಜೊತೆಯಲ್ಲಿ ಬಡ್ಕೊಂಡು ಬಂದಿದ್ದೀವಿ. ನಾನು ಕೂಡ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿ. ಈಗ ಶಂಕರ ಮಠದಲ್ಲಿ ವಾರ್ಡು ಬದಲಾವಣೆ ಆಗಿದೆ. ಇವಾಗ ಒಂದು ರಾಜು ಮಯೂರು ವರ್ಮ ಅಂತ ಹೆಸರನ್ನು ಇಟ್ಟಿದ್ದಾರೆ. ಈಗ ಒಂದು ವಾರ್ಡ್ ಆಗಿದೆ. ಆ ವಾರ್ಡ್ನಲ್ಲಿ ನೀವೆಲ್ಲರೂ ಇರ್ತಕ್ಕಂಥ ಸ್ಕೂಲು ಆ ಭಾಗಕ್ಕೆ ಬರುತ್ತೆ. ಈಗ ಅದಕ್ಕೆ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರಿಗೂ ಕೈಗೂದು ಕೇಳ್ಕೊತೀನಿ. ಅವಕಾಶ ಸಿಗುತ್ತೆ ಇಲ್ಲ, ಕ್ಯಾಟಗಿರಿ ಆಗುತ್ತೆ ಇಲ್ಲ, ಅವಕಾಶ ಸಿಕ್ಕಿದ್ರೆ ನೀವೆಲ್ಲರೂ ಆಶೀರ್ವಾದ ಇರ್ಲಿ ನನ್ನ ಮೇಲೆ ಅಂತೇಳಿ ನಾನು ಮಾತಾಡೋಕೆ ಅವಕಾಶ ಮಾಡೋದಕ್ಕೆ ತಮ್ಮೆಲ್ಲರಿಗೂ ನಮಸ್ಕಾರ ಹೇಳಿ ನಾನು ಮಾತನ್ನು ಬೇರೆ ಹೇಳ್ತೇನೆ.